ಬೆಳೆಸ್ಕೊಂಬಂದಿರೋವಂಥವ್ರು. ಇಲ್ಲಿ ಸಿದ್ದರಾಮಯ್ಯನವ್ರನ್ನ ನಮ್ಮ ಬೇರೆ ಪಕ್ಷದಿಂದ ಇಂಪೋರ್ಟ್ ಮಾಡ್ಕೊಂಡು ತದನಂತರ ಕಾಂಗ್ರೆಸ್ನಲ್ಲಿ ಯಾವ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂದರೆ ಮೂಲ ಕಾಂಗ್ರೆಸ್ಸಿಗರಿಗೆ CM ಆಗೋ ಅರ್ಹತೆ ಇಲ್ವಾ ಅನ್ನೋದು ಜನಗಳನ್ನ ಕಾಡ್ತಾ ಇದೆ, ನಮ್ಮನ್ನಲ್ಲ. ಈಗ ನಾನು ಒಕ್ಕಲಿಗ ಸಮುದಾಯದವನಾಗಿ ನಾನು ಎಲ್ಲೋ ಒಂದು ಕಡೆ ಉತ್ಕಟೆಚ್ಚೆ ಇಟ್ಕೊಂಡಿದ್ದೀನಿ, ಒಕ್ಕಲಿಗರು ಯಾರೋ ಒಬ್ಬರು ಮುಖ್ಯಮಂತ್ರಿ ಆಗಲಿ ಅಂತ. ಹಳೆ ಮೈಸೂರು ಭಾಗದ ಜನರ ಹತ್ರ ಪಾಪ ಅವರು KPCC ಅಧ್ಯಕ್ಷರಾದ ಕೇಳ್ಕೊಂಡಿದ್ದು ಇಷ್ಟೇ, ಎಲ್ಲ ಪಕ್ಷದವ್ರಿಗೂ ಕೊಟ್ಟಿದ್ದೀರಿ, ನಮಗೂ ಒಂದು ಅವಕಾಶ ಮಾಡಿಕೊಡಿ, ಈ ಬಾರಿ ನಾನು ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ತೀನಿ ಅಂದಾಗ ಹಳೆ ಮೈಸೂರು ಭಾಗದಲ್ಲಿ ಜನ ಕ್ಲೀನ್ ಸ್ವೈಪ್ ಮಾಡಿ ಅವ್ರಿಗೆ ಮಂಡ್ಯದಲ್ಲಾಗಿರ್ಬೋದು, ತುಮಕೂರು ಭಾಗಗಳಲ್ಲಾಗಿರ್ಬೋದು ತುಂಬ ಚೆನ್ನಾಗಿ ಓಟ್ ಕೊಟ್ಟರು. ಒಂದು ನಿಜವಾಗ್ಲೂ ಜನಗಳ ಮನಸ್ಥಿತಿನ ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಈ ಪರಿಸ್ಥಿತಿಲಿದ್ದಾಗ ಆ ಸಿದ್ದರಾಮಯ್ಯನವ್ರು ಓವರ್ಟೇಕ್ ಮಾಡಿದ್ರು. ಅವತ್ತಿನ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿ 95 ಜನ ಶಾಸಕರಿದ್ದಾರೆ ಅಂತ ಹೇಳೋ ಒಂದು ಚರ್ಚೆಗಳು ಏರ್ಪಟ್ಟಿತ್ತು. ಹಾಗಾಗಿ ಒಂದು 2.5 ವರ್ಷ ಅಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಊಹಾಪೋಹ ಕಥೆಗಳು. ಎರಡು ವರ್ಷ ಅವ್ರು ಇರ್ತಾರೆ ಸಿದ್ದರಾಮಯ್ಯನವರು, ತದನಂತರ DK ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಡ್ತಾರೆ ಅನ್ನೋದು ಒಂದು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಎಲ್ಲೋ ಅಫಿಷಿಯಲಾಗಿ ಚರ್ಚೆ ಆಗಿರಲ್ಲ. ತದನಂತರ ಸಾಕಷ್ಟು ಜನ ರಾಜಕಾರಣಿಗಳು ಅಂದರೆ ಅವರ ಹಿಂಬಾಲಕರು, DK ಶಿವಕುಮಾರ್ ಹಿಂಬಾಲಕರು, ಆ ಲೆಕ್ಕಕ್ಕೆ ನೋಡಿಕೊಂಡ್ರೆ DK ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟಿಂಗ್ ಆಡಿದ್ರೆ ಒಂದು 4-5 ಜನ ಬೆರಳೆಣಿಕೆ ಅಷ್ಟು ಬಿಟ್ಟರೆ ಬೇರೆ ಯಾರೂ ಕಾಣಲಿಲ್ಲ. ಒಂದು ರಂಗನಾಥ್, ಸಿದ್ಧಗಂಗಾ ಬಸವರಾಜು, ಶಿವಗಂಗಾ ಬಸವರಾಜು, ತದನಂತರ ನಮ್ಮ ಇಕ್ಬಾಲ್ ಹುಸೇನ್, ಇವರು ಒಂದು 3 ಜನ ಬಿಟ್ಟರೆ ಆಮೇಲೆ ಹೇಳಿ ಕೇಳಿ ಪಾಪ ಯಾವುದೋ ಅಧಿಕಾರ ಇಲ್ಲದಂಥ DK ಸುರೇಶ್ ಅವ್ರು ಬಿಟ್ಟರೆ ಇನ್ಯಾರು ಆ ಮಟ್ಟದ ಚರ್ಚೆಗೂ ಬರಲಿಲ್ಲ, ವಿಚಾರಗಳು ಚರ್ಚೆ ಮಾಡಲಿಲ್ಲ. ಸೊ ಇಂಥ ಪರಿಸ್ಥಿತಿಲಿದ್ದಾಗ ಸಿದ್ದರಾಮಯ್ಯನವ್ರ ಪರವಾಗಿ ಜಾರಕಿಹೊಳಿ ಬ್ರದರ್ಸು, ನಾಯಕರ ಜನಾಂಗದ ಸಾಕಷ್ಟು ಜನ ಲೀಡರ್ಗಳು, ರಾಜಣ್ಣವರು, ಇವರೆಲ್ಲ ಸಾಕಷ್ಟು ಚರ್ಚೆಗಳು ಮಾಡಿದ್ರು ಮತ್ತು ಮಾತಾಡಿದ್ರು. ಇಲ್ಲಿಂದ ಒಂದು 2 ಹೆಜ್ಜೆ ಮುಂದೆ ಹೋದರೆ ಇವತ್ತು ನಮ್ಮ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಅವಾಗ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಯಾವುದೇ ಒಂದು ಪಕ್ಷ ಇರಲಿ, ಜನಗಳು ಅಭಿವೃದ್ಧಿ ಬಯಸ್ತಾ ಇರ್ತಾರೆ. ಸಿದ್ದರಾಮಯ್ಯವ್ರ ಮಾತನ್ನ ಮಗ ಕೇಳ್ತಾ ಇಲ್ವಾ, ಮಗನ ಮಾತನ್ನ ಅಪ್ಪ ಕೇಳ್ತಾ ಇಲ್ವಾ ಅನ್ನೋದು ಇಲ್ಲಿ ಕಾಡ್ತಾ ಇರುವಂಥ ಪ್ರಶ್ನೆ. ಒಬ್ಬ ಮಕ್ಕಳಿಬ್ರು ಕುತ್ಕೊಂಡು ಯೋಚನೆ ಅದನ್ನೇ ಯೋಚನೆ ಮಾಡ್ತಾ ಈಗ ಒಬ್ಬ ರಾಜ್ಯ ಮಟ್ಟದ ನಾಯಕನ ಮಾತನ್ನ ತಮ್ಮ ಸ್ವಂತ ಮಗನೇ ಕೇಳ್ತಾ ಇಲ್ಲ ಅಂದಾಗ ನಾಳೆ MLAಗಳು ಕೇಳ್ತಾರ? ನೋಡಿ, ಜನಗಳಲ್ಲಿ ಗೊಂದಲ ಮೂಡಿಸುವಂಥ ಒಂದು ಪ್ರಯತ್ನ ಬೇಡ. ನಾವು ಹೇಳೋದಿಷ್ಟೇ, ನೀವು ಏನಾದ್ರು ಮಾಡಿ ಸ್ವಾಮಿ, ಒಳ್ಳೆ ಆಡಳಿತ ಕೊಡಿ. ರಾಜ್ಯದ ಸಾಲ ಏರ್ಕೊಂಡು ಹೋಗ್ತಾ ಇದೆ. ಸರಿಯಾದ ಬೆಂಗಳೂರು ರಸ್ತೆಗಳ ಬಗ್ಗೆ ಅಂತೂ ಮಾಧ್ಯಮಗಳು ಯಾವ ಮಟ್ಟಕ್ಕೆ ಚರ್ಚೆ ಮಾಡ್ತಾ ಇದ್ದಾವೆ ಅಷ್ಟು ಚರ್ಚೆ ಮಾಡ್ತಾ ಇದ್ದಾವೆ. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಕೊಡ್ತಿದ್ದಂಥ ಸ್ಕಾಲರ್ಶಿಪ್ ದುಡ್ಡಿಲ್ಲ. SC STಗಳ ಹಣ ದುರುಪಯೋಗ ಆಗಿದೆ. ಅಲ್ಲಾಗಿ ಹಗರಣಗಳ ಮೇಲೆ ಹಗರಣ ಶುರುವಾಗಿದೆ. ಯಾವ ಇಲಾಖೆಗೆ ಹೋದರೂ ಹಗರಣ. ನೋಡಿ, ಇವತ್ತು ಯಾರೋ ಒಬ್ಬರು ನನಗೆ ಮಧ್ಯಾಹ್ನ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಫೋನ್ ಮಾಡಿದ್ರು. ಏಕಾಏಕ 50 ಜನ ನರ್ಸ್ಗಳನ್ನ ಮೂಲ ಇಲಾಖೆ ಕಳಿಸ್ತಾರಂತೆ. ಹಾಸ್ಪಿಟ್ಲ್ ನಾಳೆ ಪರಿಸ್ಥಿತಿ ಏನು? ಗ್ರಾಮೀಣ ಭಾಗಗಳಲ್ಲಿ ಎಷ್ಟೋ ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟರ್ಗಳಿಲ್ಲ, ನರ್ಸ್ಗಳಿಲ್ಲ, ಸರಿಯಾಗಿ ಸಂಬಳಗಳಾಗ್ತಾ ಇಲ್ಲ. ಎಲ್ಲ ಕಡೆನೂ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಇವ್ರು ರಾಜಕೀಯ ವಿಪ್ಲವಗಳು ಬದಲಾದ ಸಂದರ್ಭದಲ್ಲಿ ಸಡನ್ನಾಗಿ ಸಿದ್ದರಾಮಯ್ಯವ್ರ ಮಗನ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋದು. ನೋಡಿ, ಮಾಧ್ಯಮಗಳು ಯಾವುದೋ ಒಂದು ಅಭಿವೃದ್ಧಿ ದೇಶ ಕಡೆಗೆ ಹೋಗ್ತಾ ಇರ್ತವೆ, ಚರ್ಚೆಗಳು ಎತ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರು ಸಡನ್ನಾಗಿ ಈ ಜಿಡ್ಡು ಕೃಷ್ಣಮೂರ್ತಿ ಒಂದು ಕಡೆ ಬರೀತಾರೆ. ಮಾಧ್ಯಮಗಳನ್ನ ಇವ್ರು ಹೆಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಬಹುಶಃ ಈ ಪದ ಬಳಸಬಾರ್ದು. ಒಂದು ನಾಯಿ ಒಂದು ಕಾರ್ನ ಅಟ್ಟಿಸ್ಕೊಂಡು ಹೋಗುತ್ತಂತೆ. ಕಾರ್ ನಿಂತಿದ ತಕ್ಷಣ ನಾಯಿ ಪಾಪ ಏನೂ ಮಾತಾಡೋಕ್ಕಾಗದೆ ಬೊಗಳ್ತಾ ಇದ್ದ ನಾಯಿ ಸುಮ್ಮನೆ ನಿಂತ್ಕೊಂಡ್ಬಿಡುತ್ತಂತೆ. ಅಂದರೆ ಇವರು ಆ ರೀತಿ ಎಲ್ಲರನ್ನೂ ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮನ್ನು ಆ ರೀತಿ ಯೋಚನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿರೋಧ ಪಕ್ಷದವ್ರನ್ನ ಮತ್ತೆ ಮಾಧ್ಯಮಗಳನ್ನ ಕಡೆಗೆ ಅಲ್ಲೇ ಕೂತ್ಕೊಂಡು ಬೈಯೋದು, ಇದೆಲ್ಲ ಮಾಧ್ಯಮಗಳ ಸೃಷ್ಟಿ. ವಿರೋಧ ಪಕ್ಷ ಯಾರಿಗೆ ಬೇಕಾಗಿದೆ ರೀ? ನಾವು ಕೇಳ್ತಾ ಇರೋದು ನಿಮ್ಮ ಅಭಿವೃದ್ಧಿ. ನಿಮ್ಮ ಸೆಷನ್ ಅಲ್ಲಿ ಅಹೋರಾತ್ರಿ ಒಬ್ಬ ಮುಖ್ಯಮಂತ್ರಿ ಆಗಿ ನೀವು ಸೆಷನ್ ಕರೆದ್ಬಿಟ್ಟು ಬೀದಿಗೆ ಸ್ಟ್ರೈಕ್ ಇಳಿತೀರಾ ಅಂದ್ರೆ ಸಂವಿಧಾನದ ಪಾಠ ಮಾಡ್ತೀರಾ? ಸೆಷನ್ ಅಲ್ಲಿ ನಿಂತ್ಕೊಂಡು ಸಂವಿಧಾನದ ಪಾಠ ಮಾಡ್ತೀರಾ? ಇದೇ ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಯಾಗಿ ರಾಜ್ಯದ ತೆರಿಗೆ ಹಣದಲ್ಲಿ ನೀವು ರಾಜ್ಯ ಸರ್ಕಾರ ನಡೆಸಬೇಕಾದವರು ತೆರಿಗೆ ಹಣದ ದುಡ್ಡಲ್ಲಿ ಅಲ್ಲಿ ಸೆಷನ್ ಕರೆದ್ಬಿಟ್ಟು ಬಂದು ಬೀದಿಲಿ ನಿಂತ್ಕೊಂಡು ನೀವು BJP ವಿರೋಧ ಪಕ್ಷಗಳಿಗೆ ಎದುರ್ಕೊಂಡು ಬಂದು ಸೆಷನ್ ಬಿಟ್ಟು ಬಂದು ನೀವು ಹೋರಾಟ ಮಾಡ್ತೀವಿ ಅಂದ್ರೆ ಇನ್ಯಾವ ಮಟ್ಟದ ಮನಸ್ಥಿತಿ ನಿಮ್ದು? ಬೀದಿ ಅಂತ ನೆನಪು ಮಾಡಿದ್ರಿ ಮೋಹನ್ ವಿಶ್ವ ಅವರೇ. BJP ವಕ್ತಾರರ ಬೇರೊಂದು ಮಾಧ್ಯಮದಲ್ಲಿ ಹೇಳಿದ ಹೇಳಿಕೆಯನ್ನೇ ನಿಮಗೆ ಮತ್ತೆ ಪ್ರಶ್ನೆಯಾಗಿ ಕೇಳ್ತಾ ಇದ್ದೀನಿ. ರಾಜ್ಯದ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ರಾಜೀವ್ ಗಾಂಧಿ ಕಾಲದಲ್ಲಿ ಏರ್ಪೋರ್ಟ್ನಲ್ಲಿ ಬದಲಾಯ್ತಂತೆ, ರಾಹುಲ್ ಗಾಂಧಿ ಬಂದಾಗ ರನ್ವೇಗೆ ಬಂತಂತೆ, ಈಗ ಪ್ರಿಯಾಂಕಾ ಗಾಂಧಿ ಮೀಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ DK ಶಿವಕುಮಾರ್ ಅವರು, ಫುಟ್ಪಾತಿಗೆ ಬರ್ದಿದ್ರೆ ಸಾಕು ಅಂತ. ಅಂದರೆ ಇದು ಕೇಳಿಸ್ಕೊಳ್ಳೋರಿಗೆ ಮಜಾ ಅನ್ನಿಸ್ಬೋದು ಏನೋ, ಬಟ್ ದೌರ್ಭಾಗ್ಯ ನೋಡಿ. ಸುಭದ್ರ ಬಹುಮತದ ಸರ್ಕಾರ ಅಂತ ಹೇಳಿ ನಾವೆಲ್ಲ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಮತ್ತೆ 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 ಅಭದ್ರವಾಗಿರುವ ಮುಖ್ಯಮಂತ್ರಿ ಕುರ್ಚಿ ವಿಚಾರನೆ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡೋ ಪರಿಸ್ಥಿತಿ ಅಲ್ಲ. ಹಿಟ್ನಾಳ್ ಸರ್ ಆಗಲೇ ಹೇಳ್ದಂಗೆ ಇದು ಇವತ್ತಿಂದಲ್ಲ, ಇದು
ಫ್ರಮ್ ದ ಡೇ ಒನ್ ಚುನಾವಣೆ ರಿಸಲ್ಟ್ ಬಂತಲ್ಲ, ರಿಸಲ್ಟ್ ಬಂದಾಗ್ಲಿಂದ ನಾನು ಯಾರು CM ಆಗಬೇಕು ಅನ್ನೋದೇ ಒಂದು 10 ದಿವಸದ ಪ್ರವಾಸನ ನಡೀತು. ಡೆಲ್ಲಿಗೆ ಇವ್ರು ಹೋಗಿ ಬರೋದು, ಅವ್ರೋಗಿ ಬರೋದು, ಇವ್ರು ನಾನು ಹೋಗಲ್ಲ ಅಂತ ಇಲ್ಲೇ ಕೂತ್ಕೊಳ್ಳೋದು, ಮುನಿಸ್ಕೊಳ್ಳೋದು, ಇವ್ರ ಕಡೆ ಬಂದು ಸಮಾಧಾನ ಮಾಡೋದು, ಮತ್ತೆ ಹೋಗೋದು ಬರೋದು. ಸೊ ಪ್ರತಿನಿತ್ಯ ಕಳೆದ 3 ವರ್ಷದಿಂದ ಈ ಕಾಂಗ್ರೆಸ್ ಪಕ್ಷದ ಹಣೆ ಬರ ಇದೇ ಆಗ್ಬಿಟ್ಟಿದೆ, ಮತ್ತಿನ್ನೇನೂ ಆಗ್ತಾ ಇಲ್ಲ. ಲಿಟ್ರಲಿ ನನಗೆ ಇನ್ನೂ ಅರ್ಥ ಆಗಲ್ಲ. ಒಂಥರ ಅಲ್ಲಿ ಇಟ್ಸ್ ಅ ಕ್ಲಿಯರ್ ವರ್ಟಿಕಲ್ ಡಿವೈಡ್. ಸಿದ್ದರಾಮಯ್ಯನವ್ರ ಬಣ ಒಂದು, DK ಶಿವಕುಮಾರ್ ಬಣ ಒಂದು. ಅದರಲ್ಲಿ ಶಾಸಕರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಮಂತ್ರಿಗಳು ಇದ್ದಾರೆ. ಮತ್ತೆ ಈ ಕಡೆ ಶಾಸಕರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಮಂತ್ರಿಗಳು ಇದ್ದಾರೆ. ಸೊ ಹಿಂಗಿರುವಾಗ ಒಂದು ಸಿದ್ದರಾಮಯ್ಯವ್ರಿಗೆ ಕುರ್ಚಿ ಉಳಿಸ್ಕೋಬೇಕು ಅನ್ನೋ ಭಯ, ಇನ್ನೊಂದು DK ಶಿವಕುಮಾರ್ಗೆ ಕುರ್ಚಿ ಗಳಿಸ್ಕೋಬೇಕು ಅನ್ನೋದು. ಸೊ ಉಳಿಸ್ಕೋಬೇಕು ಅನ್ನೋ ಭಯದಲ್ಲಿ ಇವ್ರು ಕೆಳಗಡೆ ಇರುವಂತ ಮಂತ್ರಿಗಳು, ಶಾಸಕರು, ಅಧಿಕಾರಿಗಳು ಇವ್ರು ಹೇಳ್ದಂಗೆ ಕೇಳದ, ಅಥವಾ DK ಶಿವಕುಮಾರ್ ನಾಳೆ ಬೆಳಗ್ಗೆ CM ಆಗ್ಬಿಟ್ರೆ ಏನ್ ಮಾಡೋದಪ್ಪ, ಈ ಫೈಲ್ನ ಮೂವ್ ಮಾಡೋದ, ಏನ್ ಮಾಡೋದ ಅಂತ ಹೇಳ್ಬಿಟ್ಟು ಹೋಲ್ಡ್ ಹಾಕೊಂಡು ಅವ್ರು ಹೇಳ್ದಂಗೆ ಕೇಳದ. ಒಟ್ನಲ್ಲಿ ಎಲ್ಲ ಕನ್ಫ್ಯೂಷನ್ ಮಾಡಿ, ಯಾವ ಅಭಿವೃದ್ಧಿ ಕೆಲಸನೂ ಆಗ್ದಂಗೆ ಮಾಡಿ, ಎಲ್ಲೂ ಏನು ಆಗದೆ ಇಲ್ದಂಗೆ ನೋಡ್ಕೊಂಡ್ಬಿಟ್ಟಿದ್ದಾರೆ ಇವ್ರು. ಪ್ರತಿನಿತ್ಯ ರಾತ್ರಿ ನನ್ನ ಪ್ರಕಾರ ನಿದ್ದೆ ಮಾಡ್ಬೇಕಾದ್ರೆ ನಾಳೆ ಬೆಳಗ್ಗೆ ನನ್ನ ಡಿಪಾರ್ಟ್ಮೆಂಟ್ದು, ನನ್ನ ಮಿನಿಸ್ಟರ್ ಏನ್ ಕೆಲಸ ಮಾಡ್ತೀನಿ ಅಂತ ಯೋಚನೆ ಅಂತೂ ಖಂಡಿತ ಮಾಡ್ತಿಲ್ಲ 3 ವರ್ಷದಿಂದ. ಇವ್ರು ಬರೀ ನಾಳೆ ಯಾರು ನನ್ನ ಪರವಾಗಿ ಮಾತಾಡ್ತಾರೆ, ಯಾರು ನನ್ನ ವಿರುದ್ಧವಾಗಿ ಮಾತಾಡ್ತಾರೆ, ನನಗೆ ಮೇಲ್ಗಡೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡ್ತಾರ, ಸೋನಿಯಾ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡ್ತಾರ, ಪ್ರಿಯಾಂಕಾ ಗಾಂಧಿ ಕೊಡ್ತಾರ, ಯಾವ ಫ್ಲೈಟ್ ಬುಕ್ ಮಾಡಬೇಕು, 9 ಗಂಟೆಗೆ ಬುಕ್ ಮಾಡಿದ್ರೆ ಸಿಗ್ತಾರ, ಅವರು 11ಕ್ಕೆ ಬುಕ್ ಮಾಡಿದ್ರೆ ಸಿಗ್ತಾರ, ಅಥವಾ ಸಾಯಂಕಾಲ ಹೋಗೋದ, ಅಥವಾ ಅಲ್ಲಿಂದ ಫೋನ್ ಬಂದ್ರೆ ನೆಕ್ಸ್ಟ್ ಡೇ ಹೋಗೋದ. ಬರೀ ಡ್ರಾಮಾ ಮಾಡ್ತಿದ್ದಾರೆ ಹೊರತು ಮತ್ತಿನ್ನೇನೂ ಆಗ್ತಾ ಇಲ್ಲ. ಇವ್ರು ಈ ಡ್ರಾಮದಲ್ಲಿ ಇವ್ರು ಸಫರ್ ಮಾಡ್ತಿರೋದು ಯಾರು? ನಮ್ಮ ರೈತರು, ಮಧ್ಯಮ ವರ್ಗದವರು, ಬಡವರು, ವಿದ್ಯಾರ್ಥಿಗಳು, ಕಾರ್ಪೊರೇಟ್ಸ್ಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ಮಾಧ್ಯಮದವರು, ಪ್ರತಿಯೊಬ್ರು ಸಫರ್ ಮಾಡೋಂಗಾಗ್ಬಿಟ್ಟಿದೆ ಇವತ್ತು. ಇಬ್ರು ಹೇಳ್ತಿರೋದು ಒಂದೇನೆ, ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ರೆಡಿ ಅಂತ ಹೇಳಿ. ಹೈಕಮಾಂಡ್ ಹೇಳ್ದೇ ಇರೋದು ಪ್ರಾಬ್ಲಮ್ ಆಗ್ತಿದ್ಯಾ ಅಂತ ಅಲ್ಲ. ಪ್ರಾಬ್ಲಮ್ ಇಲ್ಲಿ ಹೂ ಇಸ್ ಹೈಕಮಾಂಡ್? ರಾಹುಲ್ ಗಾಂಧಿಗೆ, DK ಶಿವಕುಮಾರ್ಗೆ ರಾಹುಲ್ ಗಾಂಧಿ ಹೈಕಮಾಂಡು, ಸಿದ್ದರಾಮಯ್ಯನವ್ರಿಗೆ ಸೋನಿಯಾ ಗಾಂಧಿ ಹೈಕಮಾಂಡು, ಪ್ರಿಯಾಂಕಾ ಗಾಂಧಿ ಒಂಥರ ಇಬ್ಬರಿಗೂ ಕಮಾಂಡು, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನಂಗೆ. ಸೊ ಈ ರೀತಿಯಾಗಿ ಇವ್ರು ಹೋದಾಗ ಅವ್ರು ಸಮಾಧಾನ ಮಾಡೋದು, ಅವ್ರು ಹೋದಾಗ ಇವ್ರು ಸಮಾಧಾನ ಮಾಡೋದು. ಅಂಡ್ ವೀಕೆಸ್ಟ್ ಹೈಕಮಾಂಡ್ ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ. ಅವ್ರ ಕೈಲೇನೋ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ. ಬಿಕಾಸ್ ಇವ್ರನ್ನ ಕೆಳಗೆ ಇಳಿಸಿದ್ರೆ ಏನೇನಾಗ್ಬೋದು ಅನ್ನೋದು ಒಂದ್ ಲೆಕ್ಕಾಚಾರ ಅವ್ರಿಗೆ, ಅವ್ರು ಕೊಟ್ರೆ ಏನೇನಾಗ್ಬೋದು ಇನ್ನೊಂದು ಲೆಕ್ಕಾಚಾರ ಅವ್ರಿಗೇನು ಕೂತಿ ಜಾಗಕ್ಕೆ ಕರ್ನಾಟಕನ ATM ಮಾಡ್ಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆಗೆ ಹಣ ಬರ್ತಾ ಇದೆಯಾ, ಆ ತೆಲಂಗಾಣಕ್ಕೆ ದುಡ್ಡು ತಂದು ಕೊಟ್ರ ಆಯ್ತು, ರಾಜಸ್ಥಾನ್ ಚುನಾವಣೆ ತಂದು ಕೊಟ್ರ ಆಯ್ತು, UPಗೆ ತಂದು ಕೊಟ್ರ ಆಯ್ತು, ಡೆಲ್ಲಿಗೆ ತಂದು ಕೊಟ್ರ ಆಯ್ತು. ದೇ ಆರ್ ವರೀಡ್ ಅಬೌಟ್ ಮನಿ ಅಷ್ಟೇ ಇಲ್ಲಿಂದ ತರೋದು. ಅವ್ರಿಗೆ ರಾಜ್ಯ ಜನರ ಹಿತಾಸಕ್ತಿ ಆಗ್ಬೋದು, ಅಭಿವೃದ್ಧಿ ಕಾರ್ಯಗಳಾಗ್ಬೋದು, ಸಮಸ್ಯೆಗಳ ಬಗ್ಗೆ ಚಿಂತೆನೇ ಇಲ್ಲ. ಇವ್ರು ಹಿಂಗೆ ಕಿತ್ತಾಡ್ಕೊಂತಾ ಇರಿ, ನಮಗ್ ಬರೋ ದುಡ್ಡು ನಮಗ್ ಬಂದ್ರೆ ಸಾಕು ಅನ್ನೋ ಮನಸ್ಥಿತಿನಲ್ಲಿ ಅವ್ರು ಪ್ರತಿನಿತ್ಯ ನಡ್ಕೊಂತಾ ಇದ್ದಾರೆ, ಮತ್ತೇನೂ ಮಾಡ್ತಾ ಇಲ್ಲ. ಇದನ್ನೆಲ್ಲ ಅಪೋಸ್ ಮಾಡ್ಲಿಕ್ಕೆ ಕಾಂಗ್ರೆಸ್ ವಕ್ತಾರರು ಇರಬೇಕಾಗಿತ್ತು, ಅವರಿಲ್ಲ. ಹಾಗಾಗಿ ಬಿಜೆಪಿ ಕಾಂಗ್ರೆಸ್ ವಕ್ತಾರರು ಈ ವಿಚಾರದಲ್ಲಿ ಸ್ಟುಡಿಯೋಗೆ ಬರೋ ನೆಸೆಸಿಟಿನೇ ಇಲ್ಲ ಅಂತ ಕೆಲಸದಲ್ಲಿ ನನಗೆ ಅನಿಸ್ಬಿಡುತ್ತೆ. ಯಾಕೆ ಗೊತ್ತಾ? ಅವರ ಶಾಸಕರುಗಳೇ, ಅವರ ಮಂತ್ರಿಗಳೇನೆ ಒಬ್ಬೊಬ್ಬರು ವಕ್ತಾರಗಳಾಗ್ಬಿಟ್ಟವ್ರೆ. DK ಶಿವಕುಮಾರ್ ವಕ್ತಾರ ಒಂದಷ್ಟು ಜನ, ಸಿದ್ದರಾಮಯ್ಯವ್ರ ವಕ್ತಾರ ಒಂದಷ್ಟು ಜನ, ಅವರೇ ಓಪನ್ ಆಗಿ ಮಾಧ್ಯಮಗಳಲ್ಲಿ ವಕ್ತಾರಗಳಾಗ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇನ್ನೇನ್ ಬಂದ್ ಮಾತಾಡ್ತಾರೆ ಇಲ್ಲಿ? ಸಂಘಟನೆಗಳ ರಾಜ್ಯಾಧ್ಯಕ್ಷರು ಹುಬ್ಳಿಯಿಂದ ಕನೆಕ್ಟ್